ಹಿಂದಿನ ಭಾಗದಲ್ಲಿ ಇನ್ನೇನು ಸುಭಿಕ್ಷಾ ತನ್ನಿಂದ ದೂರ ಆಗ್ತಾಳೆ ಅಂತ ಗೊತ್ತಾದ ಕೂಡಲೇ ಅಂಕಿತ್ ಮನಸ್ಸಿಗೆ ತಡ್ಕೊಳ್ಳೋದಕ್ಕಾಗಲ್ಲ. ಹೇಗಾದರೂ ಮಾಡಿ ತನ್ನ ಪ್ರೀತಿನ ಹೇಳ್ಕೊಳ್ಬೇಕು. ತನಗೆ ಅವಳಿಗಿಂತನೂ ಅವಳು ಓದು ಅಂದ ಚಂದ ಇದ್ಯಾವುದೋ ಮುಖ್ಯ ಅಲ್ಲ ಅಂತ ಅವನ ಮನಸ್ಸಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗಾದರೆ ಅವನು ತನ್ನ ಪ್ರೀತಿನ ಹೇಳ್ಕೊಳ್ತಾನ? ಸುಭಿಕ್ಷಾ ಅವನ ಪ್ರೀತಿನ ಒಪ್ಕೋತಾಳ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ಕೆಲವು ದಿನಗಳಾದ್ಮೇಲೆ ತನ್ನ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫಾರಿನಿಂದ ತನ್ವೀರ್ ಡೈರೆಕ್ಟ್ ಆಗಿ ಅಂಕಿತ್ ಮನೆಗೆ ಬರ್ತಾನೆ. ಛೇ, ನಾನಿವತ್ತು ಹೇಗಾದರೂ ಮಾಡಿ ಸುಭಿಕ್ಷನ್ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಇವನೊಬ್ಬ ಬಂದು ಒಕ್ಕರ್ಸ್ಕೊಂಡ. ಇವನಿರುವಾಗ ಅವಳು ಹೇಗೆ ತಾನೇ ನನ್ನ ಮಾತು ಕೇಳಿಸ್ಕೊಳ್ತಾಳೆ? ಇವನಿಲ್ಲದೆ ಇದ್ರೇ ಯಾವಾಗಲೂ ಇವನ ಜೊತೆ ಫೋನಲ್ಲಿ ಮಾತಾಡೋದ್ರಲ್ಲೇ ಮುಳುಗೋಗಿರ್ತಾಳೆ. ಹೀಗಿರುವಾಗ ನಾನು ಎದುರಿಗೆ ಎಲ್ಲಿ ಕಾಣ್ತೀನಿ? ಇವಾಗ ಅವನೇ ತಾನೇ ಎದುರಿಗಿರೋದು. ಅವನು ಬಿಟ್ಟು ಇವಳಿಗೆ ಬೇರೆ ಪ್ರಪಂಚನೇ ಇಲ್ದಿರೋ ಹಾಗೆ ಮಾಡ್ತಾಳೆ. ಅತ್ತೆ ಮಾವ, ಇವರು ತನ್ವೀರ್ ಅಂತ ನಮ್ಮ ಕಾಲೇಜ್ MD ಅವ್ರ ಮಗ. ತುಂಬ ಒಳ್ಳೆಯವರು. ನಿಮ್ಮನ್ನೆಲ್ಲ ಒಂದ್ಸಾರಿ ನೋಡಿ ಮಾತಾಡಿಸಿ ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ಬರೋದಕ್ಕೆ ಹೇಳಿದೆ. ಓ ಹೌದಾ, ಏನಪ್ಪ ತನ್ವೀರ್, ಆರಾಮಿದ್ಯಾ? ಅಮ್ಮ ಸುಭಿಕ್ಷಾ, ಹೋಗಮ್ಮ ಕುಡಿಯೋದಕ್ಕೆ ಏನಾದರೂ ತಣ್ಣಗೆ ಮಾಡ್ಕೊಂಡು ಬಾ. ಬಿಸಿಲೊತ್ತಲ್ಲಿ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸ್ಕೊಂಡ್ಲಿ. ಅಯ್ಯೋ, ಅದೆಲ್ಲ ಏನೂ ಬೇಡ ಆಂಟಿ. ನಾನು ಎಲ್ಲ ಕುಡ್ಕೊಂಡೇ ಬಂದಿದ್ದೀನಿ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕಿತ್ತು. ಹಾಗಾಗಿ ಇಲ್ಲಿವರೆಗೂ ಬಂದೆ. ನೀವು ಫ್ರೀ ಇದ್ದೀರಾ ಅಲ್ವಾ? ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾತಾಡ್ಬೋದಾ? ಅಯ್ಯೋ, ಇದೇನು ಮಾತಪ್ಪ, ಏನು ವಿಷಯ ಅಂತ ಹೇಳಿ. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಅಯ್ಯೋ ಡ್ಯಾಡ್, ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವು ಅವನ ಮಾತನ್ನ ಇನ್ನೂ ಕೇಳಿಸ್ಕೊಳ್ತೇನೆ ಯಾವ ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದೀರ. ಆದರೆ ಅವನ ಮಾತು ಕೇಳಿಸ್ಕೊಂಡ್ಮೇಲೆ ಎಷ್ಟೆಲ್ಲ ಅಭ್ಯಂತರ ಇದೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅಂಕಿತ್, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀವು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ದೀರಾ. ನಾನು ಮೊನ್ನೆ ಹೇಳಿರೋ ವಿಷಯನ ನೀವು ಮನೆಯವ್ರ ಹತ್ರ ಹೇಳೇ ಇಲ್ಲ ಅನ್ಸುತ್ತೆ. ಹೇಳೋದಕ್ಕೆ ಏನು ಸಾಧನೆನಾ? ನನ್ನ ಹೆಂಡ್ತಿನ ನೀನು ಮದುವೆ ಆಗ್ತೀನಿ ಅಂತ ರಾಜಾರೋಷವಾಗಿ ನನ್ನ ಎದುರಿಗೆ ಹೇಳ್ತಾ ಇದೆಯಾ? ನಾನೇನೋ ಕೋಪದಲ್ಲಿ ನನ್ನ ಹೆಂಡ್ತಿಗೆ ಎರಡನೇ ಮದುವೆ ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಹಾಗಂತ ಅವಳು ಕೂಡ ಅದಕ್ಕೆ ಸಮನಾಗಿ ನಿನ್ನ ಜೊತೆ ಮದುವೆ ಆಗೋದಕ್ಕೂ ತಯಾರಾಗಿದ್ದಾಳೆ. ಆ ವಿಷಯನ ಹೇಗೆ ತಾನೇ ಹೇಳ್ಕೊಂಡ್ಲಿ ಹೇಳು? ಅರೆ ಅಂಕಿತ್, ಏನು ಯೋಚನೆ ಮಾಡ್ತಿದ್ದೀರಾ? ಅವಾಗಿಂದ ತನ್ವೀರ್ ನಿಮ್ಮನ್ನೇ ಮಾತಾಡ್ಸ್ತಾ ಇರೋದು. ಹಾಂ, ಅದು ತನ್ವೀರ್, ಅದೇನಂದ್ರೆ ಓಹ್, ನೀವು ಇಷ್ಟೊಂದು ತಡವರ್ಸ್ತಿದ್ದೀರಾ ಅಂದರೆ ನನಗೆ ಅರ್ಥ ಆಯಿತು ಬಿಡಿ. ಪರವಾಗಿಲ್ಲ, ನಿಮ್ಮ ಕೈನಲ್ಲಿ ಹೇಳೋದಕ್ಕಾಗಿಲ್ಲ ಅಂದರೆ ನಾನೇ ಹೇಳ್ತೀನಿ. ನೋ ಪ್ರಾಬ್ಲಮ್. ಇಲ್ಲ, ಇಷ್ಟೆಲ್ಲ ಆದಮೇಲೂ ನಾನು ಇನ್ನೂ ಬಾಯಿ ಮುಚ್ಕೊಂಡಿರಬಾರ್ದು. ಇದೇ ತಕ್ಷಣ ನೀವು ಇಲ್ಲಿಂದ ಎದ್ದೋಗಿ ಅಂತ ಅವನಿಗೆ ಗಟ್ಟಿಯಾಗಿ ಹೆದರಿಸಿ ಮನೆಯಿಂದ ಆಚೆ ಕಳಿಸ್ಬೇಕು. ಮೊದಲು ಸುಭಿಕ್ಷನ್ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು. ಇಲ್ಲ ಅಂದರೆ ಇವರಿಬ್ರು ಇವತ್ತೇ ಮದುವೆ ಕೂಡ ಫಿಕ್ಸ್ ಮಾಡೋ ಹಾಗಿದ್ದಾರೆ. ಅರೆ ಏನಪ್ಪ ತನ್ವೀರ್, ಅವಾಗಿಂದನೂ ಏನೋ ಹೇಳ್ತೀನಿ ಅಂತ ಬೇರೆ ಮಾತಾಡ್ತಿದ್ಯಲ್ಲ, ಅದೇನ್ ವಿಷಯ ಅಂತ ಹೇಳ್ಬಾರ್ದಾ? ಅಯ್ಯೋ ಅಮ್ಮ, ಅದೇನಿಲ್ಲ ಆಂಟಿ. ಸುಭಿಕ್ಷಾ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಓದಿ ಸ್ಟೇಟ್ಗೆನೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಹಾಗಾಗಿ ನಮ್ಮ ಕಾಲೇಜ್ ಕಡೆಯಿಂದ ಹೈಯರ್ ಸ್ಟಡೀಸ್ಗೆ ಫಾರಿನಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ವಿ. ಆ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದು. ಅರೆ, ಇವನೇನು ಹೀಗೆ ಹೇಳ್ತಾ ಇದ್ದಾನೆ? ಮೊನ್ನೆ ಕೆಫೆನಲ್ಲಿ ನೋಡಿದ್ರೆ ನಾವಿಬ್ರು ಮದುವೆ ಆಗ್ತೀವಿ, ಮನೆಯವ್ರ ಹತ್ರ ಬಂದು ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಇವಾಗ ನೋಡಿದ್ರೆ ಸುಭಿಕ್ಷನ್ ಕಾಲೇಜ್ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಇದೇ ಮಾತಾಡೋದಕ್ಕೆ ಬಂದಿದ್ದು ಅಂತ ಹೇಳ್ತಿದ್ದಾನೆ. ಏನು, ನೀನು ನಿಜ ಹೇಳ್ತಿದ್ಯೇನಪ್ಪ? ನನ್ನ ಸೊಸೆ ತುಂಬಾನೇ ಚುರುಕಿದ್ದಾಳೆ. ಅಂದ್ಕೊಂಡ ಹಾಗೆ ತಾನು ತುಂಬ ಚೆನ್ನಾಗಿ ಓದಿ ನಮ್ಮ ಮನೆ ಮರ್ಯಾದೆನೂ ಕಾಪಾಡಿದ್ಲು. ಮೊದಲಿಗೆ ತನಗೆ ಓದೋದು ಬರಲ್ಲ ಅಂತ ಕಾಲೇಜ್ ಬಿಟ್ಟಿದ್ರು ಕೂಡ, ಎಲ್ಲರೂ ಅವಮಾನ ಮಾಡಿದ್ರು ಕೂಡ ಎಲ್ಲಾನು ಸಹಿಸ್ಕೊಂಡು ಒಂದು ಒಳ್ಳೆ ಸಾಧನೆ ಮಾಡಿದ್ದಾಳೆ. ನಮ್ಮ ಮನೆಗೂ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದ್ದಾಳೆ. ಹೌದಪ್ಪ, ಉಮೇಶ್ ಹೇಳ್ತಿರೋದು ಸರಿಯಾಗಿದೆ. ನನ್ನ ಸೊಸೆ ಈ ಮನೆಗೆ ಬಂದಾಗ ಓದು ಬರಹ ಏನು ಗೊತ್ತಿಲ್ದೇನೆ ಹಳ್ಳಿನಲ್ಲಿದ್ದೋಳು ಅಂತ ನಾವು ತುಂಬಾನೇ ಅವಮಾನ ಮಾಡ್ಬಿಟ್ಟಿದ್ವಿ. ಆದ್ರೆ ಇವತ್ತು ನನ್ನ ಸೊಸೆ ಮಾಡಿರೋ ಸಾಧನೆಗೆ ನಾನೇ ಕೈ ಮುಗ್ದು ಕ್ಷಮೆ ಕೇಳಬೇಕು ಅನ್ನಿಸ್ತಿದೆ. ಅಷ್ಟು ಖುಷಿ ಆಗ್ತಿದೆ. ಹಾಗಾದ್ರೆ ಆಂಟಿ, ಅಂಕಲ್, ಸುಭಿಕ್ಷಾನ ಹೈಯರ್ ಸ್ಟಡೀಸ್ಗೋಸ್ಕರ ಫಾರಿನ್ ಕಳಿಸ್ತಾ ಇರೋದ್ರಿಂದ ನಿಮ್ಗೆ ಯಾವ ಅಭ್ಯಂತರ ಇಲ್ಲ ಅಲ್ವಾ? ನೀವು ಪರ್ಮಿಷನ್ ಕೊಟ್ರೆ ನಾನು ಧಾರಾಳವಾಗಿ ಒಪ್ಕೊಳ್ತೀನಿ ಅಂತ ಸುಭಿಕ್ಷಾ ಮೊದಲೇ ಹೇಳಿದ್ಲು. ಹಾಗಾಗಿ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ ನಾನು ಇಲ್ಲಿವರೆಗೂ ಬಂದೆ.
ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದೇ ಬೇಡ. ಫೆಸಿಲಿಟೀಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಎಲ್ಲನೂ ನಾವೇ ನೋಡ್ಕೊಳ್ತೀವಿ. ಅವಳಲ್ಲಿ ತುಂಬ ಚೆನ್ನಾಗಿ ಓದ್ತಾಳೆ ಅನ್ನೋ ಭರವಸೆ ಮೇಲೆ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋದು. ನಮ್ಮ ಕಾಲೇಜ್ ಕಡೆಯಿಂದ ಫ್ರೀಯಾಗಿ ಎಲ್ಲ ಎಜುಕೇಷನ್ ಸಪೋರ್ಟ್ ಇರುತ್ತೆ. ಹಾಗಾಗಿ ನೀವು ನೀವು ಅವಳಿಗೆ ಸಪೋರ್ಟಿವ್ ಆಗಿದ್ದರೆ ಅವಳು ಮುಂದೆ ಏನು ಮಾಡಬೇಕು, ಹೇಗಿರಬೇಕು, ಹೇಗೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಅಯ್ಯೋ, ಇದರಲ್ಲಿ ನಮ್ಗೆ ಯಾವ ಅಭ್ಯಂತರನೂ ಇಲ್ಲಪ್ಪ. ಅವಳು ಗಂಡ ಆಗಿರೋನು ಇದಕ್ಕೆಲ್ಲ ಒಪ್ಪಿಗೆ ಕೊಟ್ರೆ ನಮಗೂ ಒಪ್ಪಿಗೆನೆ. ಅಂಕಿತ್ ಅಂಕಿತ್ ಏನು ಯೋಚನೆ ಮಾಡ್ತಿದ್ದೀರಾ? ನಿಮಗೆ ನಿಮ್ಮ ವೈಫ್ನ ಹೈಯರ್ ಸ್ಟಡೀಸ್ಗೆ ಕಳಿಸ್ಕೊಡೋದು ಒಪ್ಪಿಗೆ ಇದೆ ತಾನೇ? ಹಾಂ ಹಾಂ ಹಾಂ, ಅವಳು ತಾನು ಮುಂದೆ ಓದಬೇಕು ಅಂತ ಇಷ್ಟೊಂದು ಆಸೆ ಪಡ್ತಿರುವಾಗ ನಾನು ಯಾಕೆ ಬೇಡ ಅಂತ ಹೇಳಿ ಧಾರಾಳವಾಗಿ ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಬಂದಿರೋ ಕೆಲಸ ಮುಗೀತು. ನಾವು ಕಾಲೇಜಲ್ಲಿ ಏನೇನು ಪ್ರೊಸೀಜರ್ ಇರುತ್ತೋ ಎಲ್ಲನೂ ಫಿನಿಶ್ ಮಾಡ್ತೀವಿ. ಆದಷ್ಟು ಬೇಗ ಸುಭಿಕ್ಷಾ ಫಾರಿನ್ ಹೋಗಬೇಕಾಗತ್ತೆ ಹೈಯರ್ ಸ್ಟಡೀಸ್ಗೋಸ್ಕರ. ಓಕೆ, ನಾನಿನ್ನು ಹೊರಡ್ತೀನಿ. ಹಲೋ, ಯಾರು ಹೇಳಿ? ಓ, ನೀವಾ? ಓ ಮೇಡಮ್ ಅವರೇ, ನೀವೇನು ನನಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ಟಿವಿ ಚಾನಲಲ್ಲಿ ಇಂಟರ್ವ್ಯೂ ಇದೆಯಾ? ಅದು ನನ್ನ ಸೊಸೆಗ? ಅಯ್ಯಯ್ಯೋ, ಎಂತ ಒಳ್ಳೆ ವಿಷಯ ಹೇಳಿದ್ರಿ. ಅಷ್ಟು ದೊಡ್ಡ ಟಿವಿ ಚಾನಲಲ್ಲಿ ನೀವು ನನ್ನ ಸೊಸೆನ ಇಂಟರ್ವ್ಯೂ ಮಾಡ್ತೀರಾ? ಸರಿ, ಹಾಗಾದ್ರೆ ನಾಳೆ ನನ್ನ ಸೊಸೆನ ಕರ್ಕೊಂಡು ನಾನು ನಿಮ್ಮ ಟಿವಿ ಚಾನಲ್ ಹತ್ರ ಬಂದ್ಬಿಡ್ತೀನಿ, ಆಯ್ತಾ? ಸರಿ ಸರಿ. ಅಮ್ಮ ಸುಭಿಕ್ಷಾ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ಯಲ್ಲ, ಅದಕ್ಕೆ ಇಂಟರ್ವ್ಯೂಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಟಿವಿ ಚಾನಲ್ಗಳಲ್ಲೆಲ್ಲ ಕಾಲ್ ಮಾಡ್ತಿದ್ದಾರೆ ಗೊತ್ತಾ? ನಾಳೆ 10 ಗಂಟೆಗೆ ಸರಿಯಾಗಿ ನಿನಗೆ ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಚಾನಲ್ ಕಡೆಯಿಂದ ಬರ್ತಾರಂತೆ. ಎಲ್ಲ ಟಿವಿ ಚಾನಲ್ ಅವರು ನಿನ್ನನ್ನ ಇಂಟರ್ವ್ಯೂ ಮಾಡ್ತಾರೆ. ಇಷ್ಟು ದಿನ ಯಾವಾಗಲೂ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಿದ್ರು, ಇವಾಗ ನಿನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಾಳೆ ಬೆಳಗ್ಗೆ ನಾನು ನೀನು ಒಟ್ಟಿಗೆ ಹೋಗೋಣ, ಆಯ್ತಾ? ನೀನು ತುಂಬ ಚೆನ್ನಾಗಿ ಮಾತಾಡಬೇಕು. ಹೌದು ಕಣೆ ಪ್ರಮೀಳಾ, ಅಂತೂ ಇಂತೂ ನಮ್ಮ ಸೊಸೆ ನಮ್ಮ ಮನೆಗಿರೋ ಸ್ಟೇಟಸ್ನ ಇನ್ನೂ ಜಾಸ್ತಿ ಮಾಡಿಬಿಟ್ಲು ನೋಡು. ಹೌದು ಉಮೇಶ್, ಇದೇ ಖುಷಿನಲ್ಲಿ ನಾನೇ ನನ್ನ ಕೈಯಾರ ಸ್ವೀಟ್ ಮಾಡ್ತೀನಿ. ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಳ್ಳೋಣ, ಆಯ್ತಾ? ಏನೂ ಓದೋದಕ್ಕಾಗಲ್ಲ ಅಂತ PUCಗೆ ಡ್ರಾಪ್ ಔಟ್ ಮಾಡಿದ ಸುಭಿಕ್ಷಾ ಇವಾಗ ದಿಢೀರಂತ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಇದರಿಂದ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಹಿಂದೆ ಆಗಿರೋ ಘಟನೆಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಇವಾಗ ಎಷ್ಟೆಲ್ಲ ಬದಲಾಗಿದೆ ಅಂತ ಪ್ರಮೀಳಾ ತುಂಬಾನೇ ಖುಷಿ ಪಡ್ತಾಳೆ. ಜೊತೆಗೆ ತನ್ನ ಸೊಸೆಗೋಸ್ಕರ ತಾನೇ ಕೈಯಾರೆ ಸ್ವೀಟ್ ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಾಳೆ. ಒಂದು ಕಡೆ ಅವರೆಲ್ಲ ಖುಷಿ ಪಡ್ತಾ ಇದ್ರೆ, ಇನ್ನೊಂದು ಕಡೆ ಅಂಕಿತ್ ಮಾತ್ರ ಯಾವುದೋ ಯೋಚನೆಯಲ್ಲೇ ಮುಳುಗೋಗಿದ್ದಾನೆ. ಆ ಯೋಚನೆ ಬೇರೆ ಯಾವುದೂ ಅಲ್ಲ, ಧನ್ವೀರ್ ಹೇಳ್ದಾಗೆ ಸುಭಿಕ್ಷಾನ ಮದುವೆ ಆಗೋದ್ರ ಬಗ್ಗೆ ಮನೇಲಿ ಬಂದು ಮಾತಾಡ್ತೀನಿ ಅಂದಿರ್ತಾನೆ. ಆದ್ರೆ ಇವತ್ತು ಆ ವಿಷಯದ ಬಗ್ಗೆ ಚೂರೇ ಚೂರು ಮಾತಾಡ್ದೇನೆ ಸುಭಿಕ್ಷನ್ ಓದಿನ ಬಗ್ಗೆ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಇದೇ ಅವನ ಯೋಚನೆಗೆ ಕಾರಣ ಆಗಿರುತ್ತೆ. ಅರೆ, ಇದೇನಿದು? ವರುಣ್ ಸಿಕ್ಕಾಗ ತನ್ವೀರ್ ಹೇಳಿದ್ದು ನಾನು ಸುಭಿಕ್ಷಣ ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ, ಮನೆಯವ್ರ ಹತ್ರ ಬಂದು ಮಾತಾಡ್ತೀನಿ ಅಂತ. ಆದರೆ ಇಲ್ಲಿ ಇವನು ಅದ್ರ ಬಗ್ಗೆ ಏನೂ ಮಾತಾಡ್ದೇನೆ ಸುಭಿಕ್ಷನ್ ಓದಿನ ಬಗ್ಗೆ ಮಾತಾಡಿ ಇಲ್ಲಿಂದ ಹೊರಟೇ ಹೋದ. ಅಂದರೆ ನಾನು ಕೇಳಿಸ್ಕೊಂಡಿದ್ದೆ ತಪ್ಪ? ಇಲ್ಲಿ ಏನು ನಡೀತಾ ಇದೆ? ಸುಭಿಕ್ಷಾ ಕೂಡ ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಇಲ್ಲ ಇಲ್ಲ, ಮೊದಲು ಹೋಗಿ ಸುಭಿಕ್ಷನ್ ಹತ್ರ ಏನು ಎತ್ತ ಅಂತ ವಿಚಾರಿಸಿ ಮೊದಲು ನನ್ನ ಪ್ರೀತಿನ ಹೇಳ್ಕೋಬೇಕು. ಓ ಅಂಕಿತ್, ನೀವೇ ಬಂದ್ರಾ? ನಾನೇ ನಿಮ್ಮನ್ನ ಬರೋದಕ್ಕೆ ಹೇಳ್ಬೇಕು ಅನ್ಕೊಂಡಿದ್ದೆ. ಏನ್ ಗೊತ್ತಾ, ನಾಳೆ ಇಂಟರ್ವ್ಯೂ ಇದೆ ಅಂತಲ್ಲ ಅತ್ತೆ ಹೇಳ್ತಾ ಇದ್ರಲ್ವಾ, ಅದಕ್ಕೆ ಈ ಡ್ರೆಸ್ ಹಾಕೊಂಡು ಹೋಗ್ಲಾ? ಮ್ಯಾಚ್ ಆಗತ್ತೆ ಅಲ್ವಾ? ಹಾಂ ಸುಭಿಕ್ಷಾ, ಮ್ಯಾಚ್ ಆಗುತ್ತೆ. ಅದು ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಏನ್ ಕೇಳ್ಬೇಕು? ಕೇಳಿ, ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ? ಅದು ಅದೇನಂದರೆ, ಮೊನ್ನೆ ವರುಣ್ ಸಿಕ್ಕಿದಾಗ ನೀನು ಮತ್ತು ಧನ್ವೀರ್ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀರಾ. ಹಾಗೆ ಧನ್ವೀರ್ ತನ್ನ ತಂದೆನ ಕರ್ಕೊಂಡು ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದ. ಆದರೆ ಇವತ್ತು ಮದುವೆ ಬಗ್ಗೆ ಏನೂ ಮಾತಾಡಿಲ್ಲ, ಬರೀ ನಿನ್ನ ಓದಿನ ಬಗ್ಗೆ ಫಾರಿನಿಗೆ ಹೋಗೋದ್ರ ಬಗ್ಗೆ ಮಾತಾಡಿ ಹಾಗೆ ಹೋದ್ನಲ್ಲ. ಸೊ ಯಾಕೆ ಏನು ಅಂತ? ಓ ಅದಾ? ಅದೇನಿಲ್ಲ ಅಂಕಿತ್. ಯಾಕೆ ಅಂದ್ರೆ ಈಗ ಅತ್ತೆ ಮಾವಂಗೆ ನಾನು ಬೇರೆ ಯಾರನ್ನೋ ಮದುವೆ ಆಗಿ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಗೊತ್ತಾದ್ರೆ ತುಂಬಾ ಬೇಜಾರಾಗುತ್ತಲ್ವಾ? ಹಾಗಾಗಿ ಧನ್ವೀರ್ ಈ ವಿಷಯನ ನಿಮ್ಮ ಅತ್ತೆ ಮಾವಂಗೆ ಹೇಳೋದು ಬೇಡ. ನೀನು ಹೇಗೂ ಓದೋದಕ್ಕೆ ಅಂತ ಫಾರಿನ್ ಹೋಗ್ಬೇಕಲ್ವಾ, ನಾವೇ ಕಳ್ಸ್ಕೊಡ್ತಾ ಇದ್ವಿ. ನೀನು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಟೈಮ್ ಅಲ್ಲೇ ಇರ್ತೀಯ ಅಲ್ವಾ? ಅಷ್ಟರಲ್ಲಿ ಎಲ್ಲ ಸೆಟ್ ಆಗುತ್ತೆ. ಆಮೇಲೆ ನಾನು ನೀನು ಅಲ್ಲೇ ಮದುವೆ ಆಗೋಣ.
ಆಮೇಲೆ ಇರೋ ವಿಷಯನ ತಿಳಿಸೋಣ, ಅಲ್ಲಿವರೆಗೂ ಹೇಳೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಅಂದ್ರೆ ಸುಭಿಕ್ಷಾ ಫಾರಿನ್ ಹೋಗೋದ್ರ ಹಿಂದೆ ಇಷ್ಟೆಲ್ಲ ಇದೆಯಾ? ಇಷ್ಟೆಲ್ಲ ಗೊತ್ತಾದ್ಮೇಲೂ ಅಂಕಿತ್ ಮುಂದೆ ಏನ್ ಮಾಡ್ತಾನೆ? ಸುಭಿಕ್ಷಾನ ತಡಿತಾನೋ ಅಥವಾ ತನ್ವೀರ್ ಜೊತೆ ಕಳ್ಸ್ಕೊಡ್ತಾನೋ? ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.